ಬೆಂಗಳೂರಿನ ಆರ್ಆರ್ ನಗರದಲ್ಲಿ ನವೆಂಬರ್ ತಿಂಗಳ 15ನೇ ತಾರೀಕಿನ ಶನಿವಾರದಂದು ಸಂಜೆ 6 ಗಂಟೆಗೆ ಆಕ್ಷನ್ ಟೆಸಾ ಕಂಪನಿಯು ಆಕ್ಷನ್ ಟೆಸಾ ಮೆಗಾ ಮೀಟ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಕಾರ್ಯಕ್ರಮದಲ್ಲಿ ಮಾಯಿಶ್ಚರ್ ಎಂಬ ಒಂದು ನವೀನ ತೇವಾಂಶ ನಿರೋಧಕ ಬೋರ್ಡ್ಗಳನ್ನು ಆಕ್ಷನ್ ಟೆಸಾ ಕಂಪನಿಯು ತಯಾರಿಸಿದ್ದು, ಮಾಯಿಶ್ಚರ್ ಉತ್ಪನ್ನದ ಕುರಿತು ಹಾಗೂ ಅದರ ಪ್ರಯೋಜನಗಳ ಬಗ್ಗೆ ಗ್ರಾಹಕರಿಗೆ ಮಾಹಿತಿ ನೀಡಿದರು. ಇನ್ನು ಆಕ್ಷನ್ ಟೆಸಾ ಕಂಪನಿಯು ಮೊದಲ ಬಾರಿಗೆ ಪ್ಲೈವುಡ್ನ ಬದಲಿಗೆ HDHMR ಹೈ ಡೆನ್ಸಿಟಿ ಹೈ ಮಾಯಿಶ್ಚರ್ ರೆಸಿಸ್ಟೆಂಟ್ ಬೋರ್ಡ್ ಪರಿಚಯಿಸಿದ್ದು, HDHMR ಬೋರ್ಡ್ಗಳ ಕುರಿತು ಮಾಹಿತಿಯನ್ನ ನೀಡಿದರು. ಹಾಗೂ ಆಕ್ಷನ್ ಟೆಸಾ ಕನೆಕ್ಟ್ ಆಪ್ ಅನ್ನು ಹೇಗೆ ಮೊಬೈಲ್ ಫೋನ್ಗಳಲ್ಲಿ ಡೌನ್ಲೋಡ್ ಮಾಡಿಕೊಳ್ಳುವುದು, ಹಾಗೆ ಅದರಿಂದ ಯಾವೆಲ್ಲ ರೀತಿಯ ಪ್ರಯೋಜನಗಳಿವೆ ಎಂಬ ಮಾಹಿತಿಯ ಜೊತೆಗೆ ಆಕ್ಷನ್ ಟೆಸಾ ಫ್ಯಾಕ್ಟರಿಯನ್ನ ಉತ್ತರ ಭಾರತದ ವೈಜಾಗ್ನಲ್ಲಿ ಪ್ರಾರಂಭ ಮಾಡುವ ವಿಷಯದ ಕುರಿತು ಸಹ ಮಾಹಿತಿಯನ್ನ ನೀಡಿದ್ದು, ಮುಂದಿನ ಜುಲೈ ತಿಂಗಳಲ್ಲಿ ಫ್ಯಾಕ್ಟರಿ ಪ್ರಾರಂಭ ಮಾಡುವ ಮುನ್ಸೂಚನೆಯನ್ನ ನೀಡಿದ್ರು. ಇನ್ನು ನಮ್ಮ ವಾಹಿನಿಯೊಂದಿಗೆ ಆಕ್ಷನ್ ಟೆಸಾ ಕಂಪನಿಯ ಬ್ರಾಂಚ್ ಮ್ಯಾನೇಜರ್ ಆದಂತಹ ಗುರುರಾಜ್ ರವರು ಮಾತನಾಡಿದ್ದು, ಆಕ್ಷನ್ ಟೆಸಾ 1970ರಲ್ಲಿ ಹುಟ್ಟಿಕೊಂಡಿತು ಎಂದು ಹೇಳಿದ್ದು, ತಮ್ಮ ಪ್ರಾಡಕ್ಟ್ಗಳಾದ HDHMR ಬೋರ್ಡ್ಗಳು ಹಾಗೂ ಬಾಯ್ಲಿಂಗ್ ವಾಟರ್ ಪ್ರೂಫ್ HDF ಬೋರ್ಡ್ ಬೈಲೋ ಮತ್ತು ನವೀನವಾಗಿ ಪ್ರಾರಂಭವಾದ ಮಾಯಿಶ್ಚರ್ ಉತ್ಪನ್ನದ ಕುರಿತು ಮಾತನಾಡಿದರು. ಹಾಗೂ ನಮ್ಮ ಕಂಪನಿಯು ಗುಣಮಟ್ಟದ ಉತ್ಪನ್ನಗಳನ್ನು ತಯಾರಿಸುತ್ತದೆ, ಹಾಗಾಗಿ ಜನರು ನಮ್ಮ ಕಂಪನಿಯ ಉತ್ಪನ್ನಗಳನ್ನು ನಂಬಬಹುದು ಮತ್ತು ನಂಬಿಕೆಯಿಂದ ಖರೀದಿ ಮಾಡಬಹುದು ಎಂಬ ಭರವಸೆಯನ್ನ ನೀಡಿದ್ದು, ಅತ್ಯಂತ ಅರ್ಥಪೂರ್ಣವಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. ನನ್ನ ಹೆಸರು ಗುರುರಾಜ್ ಅಂತ, ಆಕ್ಷನ್ ಟೆಸಾದಲ್ಲಿ ಬ್ರಾಂಚ್ ಮ್ಯಾನೇಜರ್ ಕರ್ನಾಟಕ ಗೋವಾಗೆ. ಸರ್, ಏನು ಆಕ್ಷನ್ ಟೆಸಾ ಅಂತ ಏನು ಕಂಪ್ನಿ ಇದೆ, ಎಷ್ಟು ವರ್ಷದಿಂದ ಇದೆ ಸರ್? ಆಕ್ಷನ್ ಟೆಸಾ ಒಂದು ಗ್ರೂಪ್ 1970 ಸ್ಟಾರ್ಟ್ ಮಾಡಿದ್ವಿ. LK ಅಗರ್ವಾಲ್ ಸರ್ ಚೇರ್ಮನ್ ಸರ್ ಅದಕ್ಕೆ ಅವ್ರು ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿದ್ವಿ. ಮೊದಲಿಗೆ ಆಕ್ಷನ್ ಶೂಸ್ ಅಂತ ಬರುತ್ತೆ ಕೇಟಬಲ್ ಮಾರ್ಕೆಟಲ್ಲಿ. ಆ ನಂತರ ನಾವು ಸ್ಟಾರ್ಟ್ ಮಾಡಿದ್ವಿ ಮಾರ್ಕೆಟಿಗೆ APS, ಅದು ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡಿದ್ವಿ ಕೆಮಿಕಲ್ಸು. ಆಮೇಲೆ ಇದು ಒಂದು ಆಕ್ಷನ್ ಟೆಸಾ ಇಂಜಿನ್ ವುಡ್ ಬರುತ್ತೆ. ಈ ಪ್ರಾಡಕ್ಟ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡೋದು ಸಿತಾರ್ಗಂಜಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಈ ಪ್ರಾಡಕ್ಟ್ನ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದ್ವಿ ಪಾರ್ಟಿಕಲ್ ಬೋರ್ಡ್ ಇತ್ತು, MDF, HDHMR ಬಾಯ್ಲು. ಈ ಪ್ರಾಡಕ್ಟ್ನ ನಿಮಗೆ ಗ್ರಾಹಕರಿಗೆ ಏನಂದರೆ ಅವ್ರದ್ದು ಹೇಗೆ ಉಪಯೋಗ ಇದೆ, ಫರ್ನಿಚರ್ ಮಾಡ್ಬೋದು, ಇಂಟೀರಿಯರ್ ಮಾಡ್ಬೋದು, ಅದಕ್ಕೆಲ್ಲ ಯೂಸ್ ಆಗುತ್ತೆ. ಅದು ಬಿಟ್ಟು ಬೇರೆ ಏನೇನು ಬೆನಿಫಿಟ್ಸ್ ಇದೆ ಸರ್? ಏನಕ್ಕೆ ಆಕ್ಷನ್ ಟೆಸಾ ಕಂಪ್ನಿಯದೇ ಚಾಯ್ಸ್ ಮಾಡ್ಕೋಬೇಕು ಗ್ರಾಹಕರು? ನಮ್ಮದು ಆಕ್ಷನ್ ಟೆಸಾ ಅಂತ ಲಾಂಚ್ ಮಾಡಿದ್ವಿ. ಎಲ್ಲ ಕ್ವಾಲಿಟಿ ಪ್ರಾಡಕ್ಟ್ ಲಾಂಚ್ ಮಾಡಿದ್ವಿ. ಕ್ವಾಲಿಟಿ ಅಂದರೆ ನಮಗೆ ಒಂದು ಇಂಡಿಯಾದಲ್ಲಿ ನಾವು ಲಾಂಚ್ ಮಾಡಿದ ಪ್ರಾಡಕ್ಟು ಮೊದಲ ಬಾರಿಗೆ HDHMR ಅಂತ ಹೈ ಡೆನ್ಸಿಟಿ ಹೈ ಮಾಯಿಶ್ಚರ್ ಪ್ರಾಡಕ್ಟ್ ಲಾಂಚ್ ಮಾಡಿದ್ವಿ. ಅದು ಮೊದಲ ಬಾರಿಗೆ ನಾವು ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ವಿ. ನಮ್ಮ ಉದ್ದೇಶ ಏನಂದರೆ ಪ್ಲೈವುಡ್ ಏನಿರಲ್ಲ ಅದೆಲ್ಲ ರೀಪ್ಲೇಸ್ಮೆಂಟ್ ಮಾಡೋ ಉದ್ದೇಶ ಇದೆ. ಯಾಕೆಂದರೆ ಗ್ರಾಹಕರಿಗೆ ಒಳ್ಳೆಯ ಗುಣಮಟ್ಟ ಪ್ರಾಡಕ್ಟನ್ನು ಅವರಿಗೆ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ನ ಲಾಂಚ್ ಮಾಡಿದ್ದೀವಿ. ಆ ನಂತರ ನಾವು ಇನ್ನೊಂದು ಲಾಂಚ್ ಮಾಡಿದ ಪ್ರಾಡಕ್ಟು ಕ್ವಾಲಿಟಿ ಪ್ರಾಡಕ್ಟು ಬಾಯ್ಲೋ ಅಂತ, ಅದು ಬಾಯ್ಲಿಂಗ್ ವಾಟರ್ ಪ್ರೂಫ್ ಅಂತ ಕರೀತಾರೆ ಬಾಯ್ಲೋ ಅಂತ. ಅದು ಗ್ರಾಹಕರಿಗೆ ನೀವು ನೋಡ್ಬೋದು ಕಿಚನ್ನಲ್ಲಿ ತುಂಬ ನಿಮಗೆ ವಾಟರ್ ಸೀಪೇಜ್ ಆಗ್ತಾ ಇರುತ್ತೆ, ತುಂಬ ಆಫ್ಟರ್ 3-4 ಡೇಸ್ ಇಶ್ಯೂ ಬರೋದಿಲ್ಲ. ಅದು ಈ ಪ್ರಾಡಕ್ಟ್ನ ತುಂಬ ಉಪಯೋಗ ಆಗುತ್ತೆ, ವಾಟರ್ ಪ್ರೂಫ್ ಅಂತ ನಾವು ಲಾಂಚ್ ಮಾಡಿದ್ವಿ. ಸರ್, ಇವತ್ತೇನು ಕಾರ್ಯಕ್ರಮ ಇದೆ ಮತ್ತು ಇವತ್ತು ಗ್ರಾಹಕರೆಲ್ಲ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಏನೆಲ್ಲ ಒಂದು ಮಾಹಿತಿ ಸಿಗುತ್ತೆ ಸರ್? ನಾವು ಈ ಪ್ರೋಗ್ರಾಮ್ ಮಾಡೋ ಉದ್ದೇಶ ಏನಂದರೆ, ಒಂದು ನಾವು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದ್ವಿ ಮಾಯಿಶ್ಚರ್ ಅಂತ. ಏನಾಗ್ತದೆ ಮಾರ್ಕೆಟಲ್ಲಿ ನೋಡಿರ್ಬೋದು, ಪ್ಲೈವುಡ್ ತುಂಬ ಕಡಿಮೆ ಆಗ್ತಾರೆ, ಸಪ್ಲೈ ಆಗ್ತಾರೆ ಇಂಡಿಯಾದಲ್ಲಿ. ಅದ್ರ ಬದಲಾಗಿ ನಾವು ಒಂದು ಮಾಯಿಶ್ಚರ್ ಲಾಂಚ್ ಮಾಡಿದ್ವಿ. ಅದು ತುಂಬ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಇದೆ. ಅದು ಒಂದು ಹೊಸ ಪ್ರಯತ್ನ ನಾವು ಭಾರತದಲ್ಲಿ ಮಾಡಿದ್ದೀವಿ. ಅದ್ರ ಬಗ್ಗೆ ನಾವು ಉದ್ದೇಶ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಹೇಳ್ಕೊಡ್ತಿರ್ತಾರೆ ಕಾರ್ಪೊರೇಟ್ಗೆ. ಅದು ಅಂತಲ್ಲ, ಎಲ್ಲ ಪ್ರಾಡಕ್ಟ್ ಬಗ್ಗೆ ನಾವು ಕಂಪ್ನಿ ಬಗ್ಗೆ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ಅವ್ರಿಗೆ ಇನ್ನೊಂದು ಏನಂದರೆ ಅವ್ರಿಗೆ ಏನು ಬೆನಿಫಿಟ್ ಇದೆ ಕಂಪ್ನಿ ಏನು ಕೊಡ್ತದಲ್ಲ ಅದು ಇನ್ಫಾರ್ಮೇಷನ್ ನಾವು ಈ ಮೀಟಿಂಗಲ್ಲಿ ಕೊಡ್ತೀವಿ. ಇನ್ನೊಂದು ಪ್ರಾಡಕ್ಟ್ ಲಾಂಚ್ ಮಾಡಿದ್ವಿ ಫ್ಲೋರಿಂಗ್ ಸರ್ ಅಂತ, ಫ್ಲೋರಿಂಗ್ ಬಗ್ಗೆ. ನರಸಿಂಹ ಅಂತ, ನಾನು ಏರಿಯಾ ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ ಉದ್ದೇಶ ಏನಂದರೆ ಕಾರ್ಪೆಂಟರ್ ಮೀಟಿಂಗ್ ಮಾಡ್ತಾ ಇರೋದು ಉದ್ದೇಶ ಬಂದುಬಿಟ್ಟು ಅವ್ರಿಗೆ ಈಗ ನಾವು ನೀವು ಹೊಸ ಪ್ರಾಡಕ್ಟ್ ಅಂತ ಲಾಂಚ್ ಮಾಡಿದ್ದೆ ಮಾಯಿಶ್ಚರ್ ಅಂತ. ಆಮೇಲೆ ಅದನ್ನು ಸ್ವಲ್ಪ ಅವ್ರಿಗೆ ತಿಳಿಸ್ಕೊಡೋಕ್ಕೆ ಈ ಥರ ಪ್ರಾಡಕ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡೋಕ್ಕೆ ನಾವು ಈಗ ಮೀಟಿಂಗ್ ಕಂಡಕ್ಟ್ ಮಾಡಿದ್ವಿ. ಇನ್ನೊಂದೇನೆಂದರೆ ನಾವು ಮಂತ್ಲಿ ತಿಂಗಳು ಒಂದೊಂದು ಮೀಟಿಂಗ್ ನಡೀತಾನೆ ಇರ್ತದೆ ಒಂದೊಂದು ಏರಿಯಾದಲ್ಲಿ. ಬಟ್ ನಮ್ಮ ಬೇರೆ ಡಿಫ್ರೆಂಟ್ ಏರಿಯಾದಲ್ಲಿ ಮಾಡ್ತಾ ಇರ್ತೀವಿ. ಸ್ವಲ್ಪ ನಮ್ಮ ಪ್ರಾಡಕ್ಟ್ ಬಗ್ಗೆ ಅವೇರ್ನೆಸ್ ಮತ್ತು ಜನಕ್ಕೆ ಅವ್ರ ಕಾರ್ಪೆಂಟ್ರಿಗೆ ನಾವು ಡೇ ಅಂತ ಹೇಳ್ಬಿಟ್ಟು ಮಾಡ್ತೀವಿ, ಅದ್ರ ಪ್ರಕಾರ ನಾವು ಮಾಡ್ತಾಯಿರ್ತೀವಿ. ಗ್ರಾಹಕರು ಸುಮಾರು ಜನ ಬಂದಿದ್ದಾರೆ. ಇವತ್ತೆಲ್ಲನೂ ಅವ್ರಿಗೆ
ಎಷ್ಟು ಅವರ ಒಂದು ಟ್ರೈನಿಂಗ್ ಇರುತ್ತೆ ಮತ್ತು ನಿಮ್ಮ ಒಂದು ಒಂದು ಪ್ರಾಡಕ್ಟ್ ಇದೆ ಅದ್ರದ್ದು ಡೆಮೋ ಯಾವ್ಯಾವ ರೀತಿಯಲ್ಲಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ? ಆಲ್ಮೋಸ್ಟ್ ಒಂದು 2 hours ಇರ್ತದೆ. ನಮ್ಮದು ಪ್ರಾಡಕ್ಟದು ಯಾವ ಥರ ಪ್ರೊಡಕ್ಷನ್ ಯಾವ ಥರ ನಡೀತದೆ ಮತ್ತು ಅದರೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಮತ್ತು ಡಿನ್ನರ್ ಇರ್ತದೆ, ಗಿಫ್ಟ್ ಇರ್ತದೆ ಲಾಸ್ಟಲ್ಲಿ. ಆ ಥರ ಇವತ್ತು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಎಷ್ಟು ವರ್ಷದಿಂದ ಮಂತ್ಲಿ ಒಂದು ಈ ಕಾರ್ಯಕ್ರಮ ನಡೆಸ್ಕೊಂಡಿದ್ದೀವಿ? ಆಲ್ಮೋಸ್ಟ್ ಒಂದು ಇದು ಇನ್ಶಾಪ್ ಮೆಗಾ ಮೀಟ್ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾನೆ ಇದ್ದೀವಿ. ಅವಾಗಿಂದ ಒಂದು 10-15 ಕಂಪ್ನಿ ಸ್ಟಾರ್ಟ್ ಆಯ್ತಲ್ಲ, ಅವಾಗಿಂದನೇ ಮಾಡ್ತಾಯಿದ್ದೀವಿ. ನನ್ನ ಹೆಸರು ಮಂಜುನಾಥ್, ಬೆಂಗಳೂರು ಏರಿಯಾ ಸೇಲ್ಸ್ ಮ್ಯಾನೇಜರು. ಕಂಪನಿ ಇಷ್ಟು ವರ್ಷದಿಂದ ಅರ್ನ್ ಮಾಡ್ತಾಯಿದೆ. ಅರ್ನ್ ಮಾಡಿದ್ದನ್ನು ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತೇಳಿ ಸೋಷಿಯಲ್ ವರ್ಕ್ ಕೂಡ ಜಾಸ್ತಿ ಮಾಡ್ತಾಯಿದೆ. ಇತ್ತೀಚೆಗೆ ನಾವು ನೋಡಿರ್ಬೋದು, ಸುಮಾರು ಬಡತನದಲ್ಲಿರ್ತಾರೆ, ಆರೋಗ್ಯ ಸಮಸ್ಯೆ ಇರ್ತದೆ. ಅಂಥವ್ರಿಗೆ ಕಂಪನಿ, ಯಾವ ಕಂಪ್ನಿನೂ ಆ ಥರ ಮಾಡಲ್ಲ. ಬೆನಿಫಿಟ್ಸ್ ತೊಗೊಳುತ್ತೆ, ತಮ್ಮದೇ ಆದಂಥ ಹಣ ಗಳಿಸ್ಕೊತಾರೆ, ಬೆಳೀತಾ ಹೋಗ್ತಾರೆ. ಸೊ ನಮ್ಮ ಕಂಪ್ನಿ ಯೋಚನೆ ಏನು ಮಾಡಿದ್ದಾರೆ, ಅಜಯ್ ಅಗ್ರವಾಲ್ ನಮ್ಮ MD ಸಾರು, ಸೋಷಿಯಲ್ ವರ್ಕ್, ತುಂಬ ಬಡತನದಲ್ಲಿದ್ದಾರೆ, ಅವ್ರಿಗೆ ಆರೋಗ್ಯ ಸಮಸ್ಯೆ ಇದೆ, ಅವ್ರಿಗೆ ಏನಾದರೂ ಹಣ ಸಹಾಯ ಮಾಡೋದು, ಮೆಡಿಸಿನ್ ಕೊಡೋವಂಥದ್ದು, ಮತ್ತು ಓದೋದಕ್ಕೆ ಎಜುಕೇಷನ್ ಬೇಕಂಥದ್ದು ಕೊಡೋವಂಥದ್ದು. ಮತ್ತು ನಮ್ಮದು ಕ್ಯಾನ್ಸರ್ ಹಾಸ್ಪಿಟ್ಲ್ ಇದೆ, ಅಲ್ಲಿ ತುಂಬ ಕಡಿಮೆ ರೇಟಲ್ಲಿ, ಡೆಲ್ಲಿಯಲ್ಲಿದೆ ಕ್ಯಾನ್ಸರ್ ಹಾಸ್ಪಿಟ್ಲ್ ಇದೆ, ಅಲ್ಲಿ ಬಹಳ ಕಡಿಮೆ ಇದರಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ. ಮತ್ತು ಎಜುಕೇಷನ್ ದೃಷ್ಟಿಯಿಂದ ನಮ್ಮ ಮೆಡಿಕಲ್ ಕಾಲೇಜ್ ಇದೆ. ಸೊ ಇಷ್ಟು ಸೋಷಿಯಲ್ ವರ್ಕ್ ಕೂಡ ನಮ್ಮಲ್ಲಿ ಭಾಳಷ್ಟು ನಡೀತಾ ಹೋಗ್ತಾ ಇದ್ದಾರೆ. ಬರೀ ಬೆನಿಫಿಟ್ ಮಾತ್ರ ತೊಗೊಂಡಿಲ್ಲ, ಸಮಾಜಕ್ಕೆ ಏನಾದ್ರು ಕೊಡಬೇಕನ್ನೋ ಬರೋ ಹಣದಲ್ಲಿ ಒಂದಷ್ಟು ಸೇವೆ ಮಾಡ್ತಾಯಿದ್ದಾರೆ. ಅದು ಖಂಡಿತ ಅಲ್ಲಿ ವಿದ್ಯಾಭ್ಯಾಸಕ್ಕಂದರೆ ಅವ್ರಿಗೇನಾದರೂ ತುಂಬ ಬಡತನದಲ್ಲಿದ್ದಾರೆ, ಸಮಸ್ಯೆ ಇದೆ, ಅಂಥವ್ರಿಗೂ ಹಣ ಸಹಾಯ ಮಾಡ್ತಾರೆ. ಮತ್ತು ಕರ್ನಾಟಕದಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಆ ಥರ ಪ್ರಾಬ್ಲಮ್ ಇದೆ ಅವರಿಗೆ ನಾವು ಅದನ್ನು ಕಳಿಸ್ಕೊಟ್ರೆ ಅಲ್ಲಿ ಹಣದ ಸಹಾಯ ಮಾಡೋಂಥದ್ದು, ಓದಿಸೋ ಸಹಾಯ ಮಾಡೋಂಥದ್ದು, ಔಷಧಿ ಸಹಾಯ ಮಾಡೋಂಥದ್ದು ನಡೀತಾ ಇದೆ, ನಿರಂತರವಾಗಿ ನಡೀತಾ ಇದೆ. ಇನ್ನು ಮುಂದೆ ಮಾಡ್ತಾ ಇದ್ದೀವಿ. ಎಲ್ಲಿದ್ರು ನೀವು ಕೂಡ ಮಾಹಿತಿ ಕೊಟ್ಟರೆ ಕಂಪ್ನಿಗೆ ಮಾಹಿತಿ ಕೊಡ್ತೀವಿ ನಾವು. ಧನ್ಯವಾದ. ನಮಸ್ಕಾರ, ನನ್ನ ಹೆಸರು ಕಾಶಿ ಫರಾಜ್ ಅಂತ. ನಾನು ಕರ್ನಾಟಕ ಸೌತ್ಗೆ ಫುಲ್ ನಾನು ಪ್ರಾಜೆಕ್ಟ್ಸ್ ನೋಡ್ಕೊಳ್ತೀನಿ. ಸೊ ಫಸ್ಟ್ ಆಫ್ ಆಗಿ ನಾನು ಇನ್ನೊಂದು ಮಾತು ಹೇಳಬೇಕು, ನಮ್ಮ ಸ್ನೇಹಿತರು ಎಲ್ಲ ಬಗ್ಗೆ ಹೇಳಿ, ಪ್ರಾಡಕ್ಟ್ ಬಗ್ಗೆ ಹೇಳಿದ್ದಾರೆ. ಇನ್ನೊಂದು ಇತ್ತೀಚೆಗೆ ನಾವು ಬಂದಿರೋದು, ಈಗ ನಾವು ರೀಸೆಂಟಾಗಿ ನಾವು ಇನ್ನೊಂದು ಫ್ಯಾಕ್ಟ್ರಿ ಬರ್ತಾಯಿದೆ, ವೈಜಾಗಲ್ಲಿ ಬರ್ತಾಯಿದೆ. ನಮ್ಮ ಚೇರ್ಮನ್ನು NK ಅಗರ್ವಾಲ್ ಅವರು ಮೊನ್ನೆ ತಾನೇ ಆಂಧ್ರ CMಗೆ ಹೋಗಿ ಮೀಟ್ ಮಾಡಿದ್ರು, ಚಂದ್ರಬಾಬು ನಾಯ್ಡು ಜೊತೆ ಮೀಟ್ ಮಾಡಿ ಡಿಸ್ಕಸ್ ಮಾಡಿ ಅಲ್ಲಿಂದ ಇದಕ್ಕೋಸ್ಕರ ಈಗ ನಮ್ಮ ಫ್ಯಾಕ್ಟ್ರಿ ಬರ್ತದೆ. ಅಲ್ಲಿ ಮೇ ಬಿ ಬರೋ ವರ್ಷದಲ್ಲಿ ಇದು ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಅರೌಂಡ್ 100 acresಲ್ಲಿ ಈ ಫ್ಯಾಕ್ಟ್ರಿ ಬರ್ತಾಯಿದೆ. ಸೊ ಅಲ್ಲೂ ನಮ್ಮ ಮ್ಯಾನುಫ್ಯಾಕ್ಚರಿಂಗು, ಸೊ ನಮ್ಮ ಸೌತ್ ಇಂಡಿಯಾಗೆ ಏನು ಟ್ರಾನ್ಸ್ಪೋರ್ಟೇಷನಲ್ಲಿ ಜಾಸ್ತಿ ಆಗ್ತಾಯಿತ್ತು ಖರ್ಚು, ನಾರ್ತಿಂದ ಬರ್ತಾಯಿತ್ತು ಅಂತ, ಅದನ್ನ ಕಮ್ಮಿ ಮಾಡೋಕ್ಕೆ ನಾವು ಗ್ರಾಹಕರಿಗೆ ಅನುಕೂಲ ಮಾಡೋಕ್ಕೋಸ್ಕರ ನಾವು ಅದನ್ನ ಇನಿಷಿಯೇಟಿವ್ ಮಾಡಿದ್ದೀವಿ. ಬರೋ ವರ್ಷದಿಂದ ಅದನ್ನು ಸ್ಟಾರ್ಟ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಏನಾದರೂ ಕರ್ನಾಟಕದಲ್ಲಿ ತಾವೆಲ್ಲ ಏನಾದರೂ ಮಾಡಬೇಕು ಅನ್ನೋದೇನಾದರೂ ಪ್ಲಾನಿಂಗ್ ಇದೆ? ಈ ಥರ ನಮ್ಮ ಮೀಟಿಂಗು, ಈ ಥರ ಕಾರ್ಪೆಂಟರ್ ಟ್ರೈನಿಂಗು ನಾವು ತಿಂಗಳಿಗೆ ಈಗ ಬೆಂಗಳೂರಲ್ಲಿ ಮಾಡ್ತಾಯಿದ್ವಿ, ನೆಕ್ಸ್ಟ್ ಹುಬ್ಳಿಯಲ್ಲಿ, ಆಮೇಲೆ ರಾಯಚೂರಲ್ಲಿ, ಇಡೀ ಕರ್ನಾಟಕದಲ್ಲಿ, ಇಡೀ ಇಂಡಿಯಾದಲ್ಲಿ ನಾವು ಸ್ಟೇಟ್ ಟು ಸ್ಟೇಟಲ್ಲಿ ಮಾಡ್ತಾ ಇರ್ತೀವಿ. ಕನ್ನಡದಲ್ಲೂ ಮಾಡ್ತಾಯಿದ್ವಿ. ಕನ್ನಡದಲ್ಲಿ ಒಂದು ಫ್ಯಾಕ್ಟ್ರಿ ಓಪನ್ ಆಗ್ತಾ ಇದೆ ಅಂತ. ಹಾಂ. ಓಕೆ, ಇಲ್ಲಿ ಕರ್ನಾಟಕದಲ್ಲೂ ಏನು ಫ್ಯಾಕ್ಟ್ರಿ ಕೊಡ್ತಾ ಇದೆ, ಎಷ್ಟೊಂದು ಜನ ನಿರುದ್ಯೋಗಿಗಳಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾದರೂ ತಾವು ಕಂಪ್ನಿ ಜೊತೆ ಏನಾದರೂ ಚರ್ಚೆ ಮಾಡಿ ಕರ್ನಾಟಕದಲ್ಲೂ ಒಂದು ಬ್ರಾಂಚ್ ಮಾಡಬೇಕು ಅನ್ನೋದೇನಾದರೂ ಕಾನ್ಸೆಪ್ಟ್ ಇದೆ? ಕನ್ನಡದಲ್ಲಿ ಆಲ್ರೆಡಿ ಬ್ರಾಂಚ್ ಇದೆ ನಮ್ಮ ಹತ್ರ, ನಮ್ಮ ಹುಬ್ಳಿಯಲ್ಲೂ ಒಂದು ಬ್ರಾಂಚ್ ಇದೆ. ಫ್ಯಾಕ್ಟ್ರಿಯಿಂದ ಅದು ಮ್ಯಾನೇಜ್ಮೆಂಟ್ ಡಿಸಿಷನ್ಸ್ ಇರುತ್ತೆ, ಆದರೆ ಮೇ ಬಿ ಅದು ಪ್ರೊಸೆಸಲ್ಲಿ ಇರಬಹುದು. ಈಗ ನಮಗೆ ಇತ್ತೀಚೆಗೆ ನಮ್ಗೆ ನ್ಯೂಸ್ ಬಂದಿರೋ ಪ್ರಕಾರ ಈಗ ಒಂದು ಪ್ಲ್ಯಾನ್ ಬರ್ತಾ ಇದೆ ಅಂತ ಅಲ್ಲಿ ಹೇಳಿದ್ದಾರೆ. ಮೇ ಬಿ ಅದು ಪ್ಲ್ಯಾನಲ್ಲಿ, ಆ್ಯಕ್ಷನ್ ಪ್ಲ್ಯಾನಲ್ಲಿ ಇದ್ದೇ ಇರುತ್ತೆ ಅದು. ಥ್ಯಾಂಕ್ ಯು. मैडम, मेरा नाम रतुल दास है और मैं साउथ बेंगलोर का हेड करता हूँ, एरिया सेल्स मैनेजर हूँ यहाँ का. और आज हम लोग ये कारपेंटर डे और कॉन्ट्रैक्टर मेगा मीट सेलिब्रेट कर रहे हैं बेंगलोर में. इसका उद्देश्य ये एक ही है कि हम कंपनी को आगे लेके जा रहे हैं इसमें, और कारपेंटर्स का वैल्यू दे रहे हैं, कॉन्ट्रैक्टर्स को भी वैल्यू दे रहे हैं. इससे बेनिफिट्स क्या होता है, उन लोग को हमारे प्रोडक्ट्स के बारे में और भी नॉलेज होता है. नॉलेज लेके उसको कैसे काम करना है, प्रोडक्ट्स को कैसे यूज़ करना है, कहाँ पे यूज़ करना है, एप्लीकेशंस क्या क्या है इसका, सभी वही नॉलेज हम देते हैं. इसके साथ ही हम इन लोग के लिए थोड़ा खुशी के लिए डिनर का अरेंजमेंट भी करते हैं, और ये प्रोग्राम हम सेलिब्रेट्स कर रहे हैं इधर में. ಓಕೆ, ಕಂಪನಿ ವತಿಯಿಂದ ಎಲ್ಲ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು.